ನಮಸ್ತೆ, ವೆಲ್ಕಮ್ ಟು RR ಕಿಚನ್. ಇವತ್ತು ನಾಟಿ ಸ್ಟೈಲ್ ಗ್ರೀನ್ ಚಿಕನ್ ಬಿರಿಯಾನಿ ನೋಡೋಣ. ಈಸಿಯಾಗಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಈಗ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ರೈಸು, ಮೊಸರು ಉಪ್ಪು ಕಲಸಿ ಇಟ್ಟಿರೋ ಚಿಕನ್ನು, ಕೊತ್ತಂಬರಿ ಪುದೀನ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮ್ಯಾಟೊ ಪೇಸ್ಟು, ಚಿಲ್ಲಿ ಪೇಸ್ಟು, ಎಣ್ಣೆ, ತುಪ್ಪ ಸ್ವಲ್ಪ. ಈಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಪುದೀನ, ಚಕ್ಕೆ ಲವಂಗ. ಇದು ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ, ಉಪ್ಪು. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ತುಪ್ಪ, ಇವಾಗ ಚಕ್ಕೆ ಲವಂಗ, ಚಕ್ಕೆ ಲವಂಗ ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಈಗ ಕಸ್ತೂರಿ ಮೆಥಿ ಹಾಕೋತೀನಿ ಸ್ವಲ್ಪ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ, ಹಸಿ ಸ್ಮೆಲ್ ಹೋಗ್ಬೇಕು. ಒಂಚೂರು ಅರಿಶಿನ ಹಾಕ್ಕೋತೀನಿ. ಈಗ ಮೆಣಸಿನ್ಕಾಯಿ ಪೇಸ್ಟು, ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಅದು ರುಬ್ಬಿಟ್ಕೊಂಡಿರೋದಲ್ಲ. ಹಸಿ ಸ್ಮೆಲ್ ಹೋಗೋವರೆಗೂ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಪುದೀನ ಪೇಸ್ಟ್, ಈಗ ಟೊಮೆಟೊ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ಹಂಗೆ ಸ್ವಲ್ಪ ಸಾಲ್ಟ್, 1 ಸ್ಪೂನ್ ಅಷ್ಟು ಸಾಲ್ಟ್. ಇವಾಗ ಇದು ಪೌಡರ್ ಹಾಕ್ತಾ ಇದ್ದೀನಿ, ಬಿರಿಯಾನಿ ಮಸಾಲೆ ತರ. ಇದು ಚಕ್ಕೆ ಲವಂಗ ಎಲ್ಲ ಪೌಡರ್ ಮಾಡಿರೋದು ಇದು. ಅದಕ್ಕೆ ಸ್ವಲ್ಪ ಧನಿಯಾ ಎಲ್ಲ ಹಾಕಿ ಪೌಡರ್ ಮಾಡಿರೋದು. ಇದೊಂದು 4 ಸ್ಪೂನ್ ಹಾಕ್ತೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಚಿಕನ್ ಹಾಕೋಬೇಕು. ಈಗ ಇದರಲ್ಲಿ ಉಪ್ಪು ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಕಮ್ಮಿ ಇದೆ ಸ್ವಲ್ಪ. ಈಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ ನೋಡಿ, ಈ ತರ. ಈಗ ನೀರು ಹಾಕೋತೀನಿ. ಇದು ನೀರು ಕುದಿಸಿ ಇಟ್ಕೊಂಡಿದ್ದೀನಿ, ಇಲ್ಲಿ ಬಿಸಿನೀರು, ಅದೇ ಬಿಸಿನೀರು ಹಾಕೋತೀನಿ. ಬಿಸಿನೀರು ಹಾಕೋತೀನಿ. ಈಗ 1-2 ನಿಮಿಷ ಮುಚ್ಚಿಕ್ತೀನಿ. ಈಗ ನೋಡಿ, ಕುದಿಬೇಕಾದ್ರೆ ಅಕ್ಕಿ ಹಾಕೋಬೇಕು. ಈಗ ಚೆನ್ನಾಗಿದು ಕುದಿಬೇಕು.
ಈಗ ಫುಲ್ ಫ್ಲೇಮ್ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ. ಈಗ ಚೆನ್ನಾಗಿ ಇವಾಗ ಕುದೀಲಿ. ಒಂದು 10 ನಿಮಿಷ ಫುಲ್ ಫ್ಲೇಮು, ಆಮೇಲೆ ಸಿಮ್ಮಲ್ಲಿ ಒಂದು 10 ನಿಮಿಷ. ಈಗ ಕ್ಲೋಸ್ ಮಾಡಿರ್ತೀನಿ. ಈಗ ಓಪನ್ ಮಾಡೋಣ. ಇವಾಗ ಇದು ನಿಂಬೆಹಣ್ಣು ರಸ ಹಾಕೋತೀನಿ, ಒಂದು ಅರ್ಧ ನಿಂಬೆಹಣ್ಣು ರಸ. ಇವಾಗ ಒಂಚೂರು ತುಪ್ಪ ಹಾಕೋತೀನಿ, ಸ್ವಲ್ಪ ತುಪ್ಪ ಹಾಕೋತೀನಿ. ಕೊತ್ತಂಬರಿ ಪುದೀನ ಸ್ವಲ್ಪ ಕಟ್ ಮಾಡಿಟ್ಟಿದ್ನಲ್ಲ ಅದ್ ಮೇಲೆ ಹಾಕಿ ಈಗ ಒಂದು 10 ಮಿನಿಟ್ಸ್ ಸಿಮ್ ಫ್ಲೇಮಲ್ಲಿ ಹಾಕ್ಬೇಕು. ಕ್ಲೋಸ್ ಮಾಡಿ ಇದೊಂದು ವೇಟ್ ಇಡ್ತೀನಿ ಇದ್ರ ಮೇಲೆ. ಈಗ 10 ಮಿನಿಟ್ಸ್ ಸಿಮ್ ಫ್ಲೇಮಲ್ಲಿ ಹಾಕ್ಬೇಕು. A few minutes later. ಇವಾಗ ತೆಗಿಯೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಈಸಿಯಾಗಿ ಹೇಗೆ ಬಿರಿಯಾನಿ ಮಾಡೋದಂತ ನಾಟಿ ಸ್ಟೈಲಲ್ಲಿ ತೋರಿಸಿದ್ದೀವಿ. ನೀವು ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೇನಾದರೂ ಡಿಶಸ್ ಬೇಕಂದರೆ ನಮಗೆ ಕಮೆಂಟಲ್ಲಿ ಹಾಕಿ, ನಾವು ಮಾಡಿ ತೋರಿಸ್ತೀವಿ. ಬಾಯ್.